ಹಾಯ್, ಈ ವಿಡಿಯೋ ಒಂದು ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಮೇಲೆ ಹೇಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಅದರ ಕಾನ್ಸೆಪ್ಟ್ ಏನು ಅನ್ನೋದ್ರ ಮೇಲೆ ರೆಡಿ ಮಾಡಿರುವಂಥ ಒಂದು ವಿಡಿಯೋ. ಯಾವುದಪ್ಪ ಆ ಪ್ರಾಜೆಕ್ಟ್ ಅಂತ ಕೇಳಿದ್ರೆ ಫಾಂಡಾ ಅಂತ ಹೇಳ್ತೀವಿ. ಫಾಂಡಾ ಅಂತ ಹೇಳಿದ್ರೆ ಪ್ರೈವಸಿ ಪ್ರಿಸರ್ವಿಂಗ್ ಪಬ್ಲಿಕ್ ಆಡಿಟಿಂಗ್ ಇನ್ ಕ್ಲೌಡ್ ಸ್ಟೋರೇಜ್ ಅಂತ ಹೇಳಿ. ನಾರ್ಮಲಿ ನಾವು ಕ್ಲೌಡ್ ಅಂತ ಹೇಳಿದಾಗ ಕ್ಲೌಡ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಕ್ಲೌಡ್ ಇಸ್ ಸಮಥಿಂಗ್ ವಿಚ್ ಪ್ರೊವೈಡ್ ಸರ್ವಿಸಸ್ ಅಂತ ಹೇಳಿ. ಸೊ ಆ ಸರ್ವಿಸಸ್ ಅಂತ ಹೇಳಿದಾಗ ಯಾವ್ಯಾವ ರೀತಿ ಸರ್ವಿಸಸ್ ಕೊಡುತ್ತೆ ಒಂದು ಕ್ಲೌಡ್ ಅಂತ ಹೇಳಿದಾಗ, ನಾರ್ಮಲಿ ಕ್ಲೌಡ್ ಸರ್ವರ್ ನಮಗೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸಸ್, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸಸ್. ಈ ನಾರ್ಮಲಿ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ನಿಮ್ಮ ಸಿಸ್ಟಮ್ ವಿಂಡೋಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಸದ್ಯಕ್ಕೆ ನಿಮ್ಮ ಹತ್ರ ಲೈನಾಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇರೋದಿಲ್ಲ. ಈ ಮೂಮೆಂಟ್ ಆಫ್ ಟೈಮ್ ಅಲ್ಲಿ ನಿಮಗೆ ಲೈನಾಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬೇಕು. ಹಾಗಂತ ಮತ್ತೆ ಅದಕ್ಕೆ ಪಾರ್ಟಿಷನ್ ಮಾಡೋದು, ಆಮೇಲೆ ಲೈನಾಕ್ಸ್ ಓ ಎಸ್ ನ ತರೋದು, ಓ ಎಸ್ ನ ಇನ್ಸ್ಟಾಲ್ ಮಾಡ್ಕೊಂಡು ಕೂರೋದು, ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕಾನ್ಫಿಗರ್ ಮಾಡೋದು, ಆಮೇಲೆ ಅದ್ರಲ್ಲಿ ಬೇಕಾಗಿರೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡು ಕೂರೋದು, ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಅದು ಲೆಂತಿ ಪ್ರೋಸೆಸ್ ಆಗುತ್ತೆ ಅಂಡ್ ಬೇಸಿಕಲಿ ಟೈಮ್ ವೇಸ್ಟ್ ಪ್ರೋಸೆಸ್ ಆಗುತ್ತೆ. ಈ ತಕ್ಷಣಕ್ಕೆ ಈಗ ಬೇಕು ಅಂದಾಗ ಯಾಕೆ ಅದನ್ನ ಇನ್ಸ್ಟಾಲ್ ಮಾಡ್ತಾ ಕೂರ್ಬೇಕು? ಅದರ ಬದಲಾಗಿ ಯಾರಾದ್ರೂ ಅದನ್ನ ರೆಡಿಮೇಡ್ ತರ ಸರ್ವಿಸಿಂಗ್ ಕೊಟ್ರೆ, ಅಂದ್ರೆ ನೀವು ಓ ಎಸ್ ಅನ್ನ ಹಾಕೋ ಅವಶ್ಯಕತೆ ಇಲ್ಲ. ಓ ಎಸ್ ಇರುತ್ತೆ, ಆ ಓ ಎಸ್ ನಿಮಗೆ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಫ್ರಂಟ್ ಅಂಡ್ ಬೇಸಿಸ್ ಅಲ್ಲಿ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಬೇಕಾಗಿರೋ ಫಂಕ್ಷನಾಲಿಟಿಗೆ. ಬೇಡ ಅಂದಾಗ ಅದನ್ನ ಕ್ಲೋಸ್ ಮಾಡಿ. ಇದನ್ನ ನಾವು ಪೇ ಪರ್ ಯೂಸ್ ಅಂತ ಹೇಳೋದು. ಪೇ ಪರ್ ಯೂಸ್ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಬಳಕೆ ಮಾಡೋದು ಅಂತ ಹೇಳುವಂಥದ್ದನ್ನ ಹೇಳ್ತೀವಿ. ಇನ್ನು ಸಾಫ್ಟ್ವೇರ್ ಆಸ್ ಅ ಸರ್ವಿಸಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅದು ಅಪಾಚೆ ಟಾಮ್ ಕ್ಯಾಟ್ ಇಲ್ಲ, ಈಗ ಅಪಾಚೆ ಟಾಮ್ ಕ್ಯಾಟ್ ಬೇಕು, ವ್ಯಾಂಪ್ ಇಲ್ಲ, ವ್ಯಾಂಪ್ ಸರ್ವರ್ ಬೇಕು, ಅಥವಾ ಮೋಸ್ಟ್ ಕಾಸ್ಟ್ಲಿ ಸಾಫ್ಟ್ವೇರ್ಸ್ ಇರ್ತವೆ. ಅವನ್ನ ಒಂದ್ಸಾರಿ ತಂದು ಸೆಟಪ್ ಮಾಡೋದಕ್ಕೆ ಟೈಮು ಪೇಮೆಂಟ್ ಎಲ್ಲ ಮಾಡಬೇಕಾಗತ್ತೆ. ಅಂತ ಟೈಮಲ್ಲಿ ಅಂತ ಸಾಫ್ಟ್ವೇರ್ಸ್ಗಳನ್ನ ರೆಡಿಮೇಡ್ ಆಗಿ ಕೊಡುವಂಥದ್ದನ್ನ ವಿ ಕಾಲ್ ಇಟ್ ಆಸ್ ಸಾಫ್ಟ್ವೇರ್ ಆಸ್ ಎ ಸರ್ವಿಸಸ್ ಅಂತ. ಇವೆರಡು ಏನಾಗುತ್ತೆ, ಒಂದು ಬ್ರಾಡೆಡ್, ಒಂದು ಲಾಂಗ್, ಒಂದು ಯೂಜ್ ಡೆವಲಪ್ಮೆಂಟ್ ಅನ್ಸ್ಕೊಳ್ಳುತ್ತೆ. ಬಟ್ ನಮ್ಮ ಸೈಡ್ ಬಂದಾಗ, ಕಾಲೇಜ್ ಅಪ್ಲಿಕೇಶನ್ ಓರಿಯೆಂಟೆಡ್ ಬಂದಾಗ, ನಾವು ತಗೊಳ್ಳುವಂತ ಮತ್ತೆ ಪ್ರೊವೈಡ್ ಮಾಡುವಂತ ಸರ್ವಿಸಸ್ ಒಂದು ಪ್ರಾಡಕ್ಟ್ ಆಸ್ ಎ ಸರ್ವಿಸಸ್ ಅಂತ ಹೇಳಿ, ಈ ಸ್ಟೋರೇಜ್ ಆಸ್ ಎ ಸರ್ವಿಸಸ್ ಅಂತ ಹೇಳಿ, ಡಾಟಾ ಆಸ್ ಎ ಸರ್ವಿಸಸ್ ಅಂತ ಹೇಳಿ. ಅಂದ್ರೆ ನಮ್ಮ ಹತ್ರ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಅನ್ನ ಪಬ್ಲಿಕ್ ಯೂಸ್ ಮಾಡೋದ್ರಿಂದ ದೇ ಕ್ಯಾನ್ ಗೆಟ್ ಸಮ್ ಫೆಸಿಲಿಟಿ ಅಂತ ಹೇಳೋ ತರ ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಅಂತ. ಈ ಪ್ರಾಡಕ್ಟ್ ಗೆ ಬೆಸ್ಟ್ ಎಕ್ಸಾಂಪಲ್ ಈ ಫೇಸ್ಬುಕ್, ಇಮೇಲ್, ವಾಟ್ಸ್ಆಪ್ ಇವೆಲ್ಲ ಪ್ರಾಡಕ್ಟ್ ಇದ್ದಂಗೆ. ರೆಡಿ ಮಾಡು ಮಾರ್ಕೆಟ್ ಅಲ್ಲಿ ಇಡ್ತೀವಿ, ಅದನ್ನ ಯಾರು ಬೇಕಾದ್ರೂ ಅದನ್ನ ಯೂಸ್ ಮಾಡ್ತಾ ಹೋಗ್ಬೋದು. ರಿಜಿಸ್ಟರ್, ಲಾಗಿನ್, ಯೂಸ್ ಅಂತ ಹೇಳಿ. ಅದೇನಾಗುತ್ತೆ, ನಾವೆಷ್ಟು ಯೂಸ್ ಮಾಡ್ತೀವಿ ಅನ್ನೋದನ್ನ ಇಂಟರ್ನೆಟ್ ಡಿಸೈಡ್ ಮಾಡ್ತಾ ಹೋಗುತ್ತೆ. ಆ ಇಂಟರ್ನೆಟ್ ಎಷ್ಟು ಡಾಟಾ ಖಾಲಿ ಆಗ್ತಾ ಹೋಗುತ್ತೋ ಅದ್ರ ಮೇಲೆ ನಾವು ಪೇ ಮಾಡ್ತಾ ಇದೀವಿ ಅದಕ್ಕೆ ಅಂತ ಹೇಳುವಂಥದ್ದು. ಸೊ ಒಂದೊಂದ್ಸಾರಿ ನಮ್ಮ ಹತ್ರ ಯಾವುದೋ ಫೈಲ್ಸ್ ಇರ್ತವೆ, ಅದು ಇನ್ನೊಬ್ಬ ಯೂಸರ್ ಬೇಕಾಗಿರುತ್ತೆ, ಅದನ್ನ ಅಸೆಸ್ ಮಾಡಕ್ಕೆ, ಸ್ಟೋರ್ ಮಾಡಕ್ಕೆ ನಾವು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀವಿ, ಅದನ್ನ ಓಪನ್ ಮಾರ್ಕೆಟ್ ಅಲ್ಲಿ ಬಿಡ್ತೀವಿ, ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು, ಸರ್ವಿಸ್ ತಗೋಬಹುದು ಅನ್ನುವಂಥದ್ದು ಪ್ರಾಡಕ್ಟ್ ಅಂತ ಕರಿತೀವಿ. ಈಗ ನಾವು ರೆಡಿ ಮಾಡ್ತಿರುವಂಥದ್ದು ಅಂಥದ್ದೊಂದು ಒಂದು ಪ್ರಾಡಕ್ಟ್, ಒಂದು ಸ್ಟೋರೇಜ್ ಕೊಡುವಂತ ಅಪ್ಲಿಕೇಶನ್ ರೆಡಿ ಮಾಡೋದಕ್ಕೆ ಹೋಗ್ತಾ ಇದೀವಿ. ಈ ತರ ಇರಬೇಕಾದ್ರೆ ಕ್ಲೌಡ್ ಅಂತ ಹೇಳುವಂಥದ್ದು ವಿಚ್ ಇಸ್ ನಾಟ್ ಬೇಸಿಕಲಿ ಕಂಟ್ರೋಲ್ಡ್ ಬೈ ದ ಕ್ಲೈಂಟ್ಸ್ ಅಥವಾ ಯೂಸರ್ಸ್ ಅಂತೇಳಿ. ಕ್ಲೌಡ್ ಸರ್ವಿಸ್ ಕೊಡೋರು ಎಲ್ಲೋ ಇರ್ತಾರೆ, ಅವ್ರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ನಾವು ನಂಬಿಕೆ ಮೇಲೆನೆ ಸರ್ವಿಸಸ್ ನ ತಗೊಳ್ತೀವಿ. ಅಂತ ಕೇಸಲ್ಲಿ ಸಮ್ಟೈಮ್ಸ್ ನಾವು ಅದನ್ನ ಸ್ಟೋರೇಜ್ ಪರ್ಪಸ್ ಯೂಸ್ ಮಾಡ್ತಿರ್ತೀವಿ. ನಮ್ಮ ಡಾಟಾ, ನಮ್ದೇನೋ ಒಂದು ಇಂಪಾರ್ಟೆಂಟ್ ಪರ್ಸನಲ್ ಡೇಟಾ, ನಮ್ದು ಯಾವುದೋ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು, ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಬೇರೆ ಬೇರೆ ತರದ ಕಂಟೆಂಟ್, ಆ ತರ ಎಲ್ಲ ಡೇಟಾನ ನಾವು ಸ್ಟೋರ್ ಮಾಡಿಟ್ಟಾಗ ಅದು ಸೆಕ್ಯೂರ್ಡ್ ಆಗಿರ್ಬೇಕಾಗತ್ತೆ. ಸೊ ಸೆಕ್ಯೂರಿಟಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಇನ್ ದೋಸ್ ಏರಿಯಾಸ್ ಆಗ್ತಾ ಹೋಗ್ತವೆ. ಸೆಕ್ಯೂರಿಟಿ ಅಂತ ಹೇಳ್ಬೇಕಾದ್ರೆ ಅದು ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಇಸ್ ಮೇಜರ್ ಕನ್ಸರ್ನ್. ಡಾಟಾ ಹಾಕ್ಬೇಕಾದ್ರೆ ಎನ್ಕ್ರಿಪ್ಟ್ ಮಾಡಿ, ವಾಪಸ್ ರೀಡ್ ಮಾಡ್ಬೇಕಾದ್ರೆ ವ್ಯಾಲಿಡ್ ಯೂಸ್ ಡಿಕ್ರಿಪ್ಟ್ ಮಾಡಿ ರೀಡ್ ಮಾಡಿ ಅಂತೇಳಿ. ಬಟ್ ನಾವು ಒಂದು ಕೇಸ್ ಹೇಳ್ತಾ ಇದೀವಿ, ಏನಪ್ಪಾ ಅಂತ ಹೇಳಿದ್ರೆ ಅದು ಸೆಕ್ಯೂರ್ಡ್ ಅಂತ ಹೇಳಿ ಡಾಟಾನ ಎನ್ಕ್ರಿಪ್ಟ್ ಮಾಡಿ ಇಡುವಂಥದ್ದು ಬೇಕಾಗಿಲ್ಲ. ಬಟ್ ನಾನೇನು ಯೂಸರಿಗೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದೆ, ಆ ಮೆಸೇಜ್ ಡೆಲಿವರ್ ಆಗಿರಬೇಕು ಡೆಸ್ಟಿನೇಷನ್ಗೆ. ಸೊ ನಾನೀಗ ಹಾಯ್ ಹೌ ಆರ್ ಯು, ವೆಲ್ಕಮ್ ಟು ದಿಸ್ ಅಂತ ಏನೋ ಒಂದು ಮೆಸೇಜ್ ಕಳಿಸಿದ್ರೆ, ರಿಸೀವ್ ಮಾಡಿದಾಗ ಅದೇ ಮೆಸೇಜ್ ಇರಬೇಕು. ಇಫ್ ಮೆಸೇಜ್ ಏನಾದ್ರೂ ಇನ್ ಬಿಟ್ವೀನ್ ಅಲ್ಲಿ ಮಾಡಿಫೈ ಆದ್ರೆ, ಅಕಸ್ಮಾತ್ ಯಾರಾದ್ರೂ ಹ್ಯಾಕರ್ ಬಂದ್ಬಿಟ್ಟು ಅದನ್ನ ತನಿಬೇಕಾದ ರೀತಿಯಲ್ಲಿ ಮಾಡಿಫೈ ಮಾಡಿ ಕಳಿಸ್ಬಿಟ್ಟ ಅಂತ ಹೇಳಿದ್ರೆ, ಡೇಟಾ ಲಾಸ್ ಇಟ್ಸ್ ಇಂಟಿಗ್ರಿಟಿ ಅಂತ ಹೇಳ್ತೀವಿ. ಅಂದ್ರೆ ಡೇಟಾ ತನ್ನ ಕಂಟೆಂಟ್ ಅನ್ನ, ತನ್ನ ಅಸ್ತಿತ್ವನ ಕಳೆದುಕೊಂಡಿದೆ. ಡೇಟಾನ ಯಾರೋ ಮಾಡಿಫೈ ಮಾಡಿದ್ದಾರೆ, ಆಲ್ಟರ್ ಮಾಡಿದ್ದಾರೆ, ಇನ್ ಬಿಟ್ವೀನ್ ಬರ್ಬೇಕಾದ್ರೆ ಈ ಕೇಸನ್ನ ಹೆಂಗ್ ಐಡೆಂಟಿಫೈ ಮಾಡೋದು? ಫಾರ್ ಎಕ್ಸಾಂಪಲ್, ನಾನೇನೋ ಒಂದು ಫೈಲನ್ನು ಅಪ್ಲೋಡ್ ಮಾಡಿ ಇಟ್ಟಿರ್ತೀನಿ, ನಾವು ಒಂದ್ 2 ತಿಂಗಳು, ಒಂದು 3 ತಿಂಗಳು ಆಗೋಗಿದೆ, ನನಗೆ ನೆನಪಿಲ್ಲ ಏನ್ ಇಟ್ಟಿದ್ದೆ ಅಂತ. ಬಟ್ ಯಾರೋ ಅದನ್ನ ಡಾಟಾ ಒಳಗಡೆ ಹ್ಯಾಕರ್ಸ್ಗಳು ಅದನ್ನ ತನಿಬೇಕಾದ ರೀತಿ ಮಾಡಿಫೈ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು 3 ತಿಂಗಳಾದ್ಮೇಲೆ ಅದನ್ನ ಎದಕ್ಕೂ ಬೇಕಾಗಿತ್ತು ಅಂತೇಳಿ ಡಾಟಾ ರೆಫರ್ ಮಾಡಕ್ ಹೋಗ್ತೀನಿ, ಬಟ್ ಡಾಟಾ ಈಸ್ ಆಲ್ಟರ್. ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ
ಅವಾಗ ಅದರಿಂದ ಯೂಸ್ ಲಾಸ್ ಆಗ್ಬೋದು. ನಾನೊಬ್ರಿಗೆ ಮೆಸೇಜ್ ಕಳಿಸ್ತೀನಿ, ನನ್ನ ಅಕೌಂಟ್ ನಂಬರ್ ಹಿಂಗೆ, ನನ್ನ ಪಾನ್ ಕಾರ್ಡ್ ಹಿಂಗೆ, ನಂದು ಇದು ನನಗೆ ಸ್ವಲ್ಪ ಅಮೌಂಟ್ ಕಳಿಸು ಅಂತ ನಾನು ಹೇಳಿರ್ತೀನಿ. ಮಿಡ್ಲಿ ಯಾರಾದ್ರೂ ಬಂದ್ಬಿಟ್ಟು ಅದನ್ನ ತನಿ ಬೇಕಾದಂಗೆ ಮಾಡಿಫೈ ಮಾಡಿ ಕಳಿಸ್ಬಿಟ್ಟ ಅಂತ ಹೇಳಿದ್ರೆ ನಮಗೆ ಯೂಸ್ ಲಾಸ್ ಆಗುತ್ತೆ. ಈ ರೀತಿ ಡಾಟಾ ಆಲ್ಟ್ರೇಷನ್, ಈ ರೀತಿ ಡಾಟಾ ಮಾಡಿಫಿಕೇಶನ್ ಆದಾಗ ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈಡ್ ಅಂತ ಹೇಳಿದ್ರೆ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಫಂಡಾ. ಡೇಟಾ ಇಂಟಿಗ್ರಿಟಿ ಲಾಸ್ ಆದಾಗ ಅದನ್ನ ಐಡೆಂಟಿಫೈ ಮಾಡೋದು. ಅಂಡ್ ಈಗ ಒಂದು ಆಪ್ಷನ್ ನಾವು ಕೊಡ್ತಾ ಇದೀವಿ, ರೋಲ್ ಬ್ಯಾಕ್ ಅಂತ. ಒಂದು ಬ್ಯಾಕಪ್ ತರ ಇಟ್ಬಿಟ್ಟು ಅದನ್ನ ನೆಕ್ಸ್ಟ್ ಏನಾದ್ರು ಮಾಡಿಫೈ ಆದ್ರೆ ಅದನ್ನ ವಾಪಸ್ ರೋಲ್ ಬ್ಯಾಕ್ ಮಾಡೋದಕ್ಕೆ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಅಪ್ಲಿಕೇಶನ್ ರೆಡಿ ಮಾಡಿದೀವಿ ಅಂತ ಹೇಳಿ. ಜನರಲ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಏನೇನ್ ಪಾಯಿಂಟ್ಸ್ಗಳು ಬರ್ತವೆ ಅಂತ ಹೇಳಿದಾಗ ಮೇನ್ಲಿ ನಾವು ಕಸ್ಟಮರೇ ನಮ್ಮ ಮೇನ್ ಎಂಟಿಟಿ ಆಗಿರ್ತಾನೆ. who are using this application ಅಂತ ಹೇಳಿದಾಗ ಕಸ್ಟಮರ್ ಇಸ್ ದ ಮೇನ್ ಎಂಟಿಟಿ ಅಂತ ಹೇಳಿ. ಸೊ ಆ ರೀತಿ ಕಸ್ಟಮರ್ ರಿಜಿಸ್ಟರ್ ಆಗಬೇಕು ಅಂತ ಕೇಳಿದಾಗ ಅವನಿಗೆ ರಿಜಿಸ್ಟ್ರೇಷನ್ ಅಲೋ ಮಾಡ್ತೀವಿ, ಇವನಿಗೊಂದು ಐಡಿ ಜನರೇಟ್ ಆಗುತ್ತೆ. ಆ ಐಡಿ ಮುಖಾಂತರ ಈ ಕ್ಯಾನ್ ಪರ್ಫಾರ್ಮ್ ಆಪರೇಷನ್ಸ್, ಅಪ್ಲೋಡ್ ವ್ಯೂ ಎಲ್ಲ ಮಾಡ್ತಾ ಹೋಗ್ಬೋದು ಅಂತೇಳಿ. ಬಟ್ ಈ ಕ್ರಾಸ್ ಚೆಕ್ ಮಾಡೋನು ಯಾರು ಅಂತ ಹೇಳಿದ್ರೆ ಅದನ್ನ ನಾವು ಒಂದು ಆರ್ಕಿಟೆಕ್ಚರ್ ವೇನಲ್ಲಿ ಈ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅಂತ ಎಕ್ಸಾಂಪಲ್ ಡಯಾಗ್ರಾಮ್ ನ ತೋರಿಸ್ತೀನಿ. ಸೊ ಈ ಆರ್ಕಿಟೆಕ್ಚರ್ ಅಲ್ಲಿ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ, ಸರ್ವರ್ ಸರ್ವಿಸ್ ಕೊಡುವಂತ ಎಂಟಿಟಿ ದಟ್ಸ್ ಎ ಕ್ಲೌಡ್ ಸರ್ವರ್. ಅಂಡ್ ಆ ಕ್ಲೌಡ್ ಸರ್ವರ್ ನ ಅಸೆಸ್ ಮಾಡೋರು ಯಾರು ಅಂತ ಕೇಳಿದಾಗ ಈಸ್ ಎ ಕ್ಲೈಂಟ್, ಕಸ್ಟಮರ್ ಅಂತಾನೆ ನಾವು ಕರಿತೀವಿ. ಅಂಡ್ ಈ ಕ್ರಾಸ್ ಚೆಕ್ ಮಾಡೋನು ಯಾರು ಅಂದ್ರೆ ಅವನು ನಾವಿಲ್ಲಿ TPA, ಥರ್ಡ್ ಪಾರ್ಟಿ ಆಡಿಟರ್ ಅಂತ ಕರಿತೀವಿ. ದಿಸ್ ಇಸ್ ದ ಡಯಾಗ್ರಾಮ್. ಕ್ಲೌಡ್ ಸರ್ವರ್ ಇದೆ, ಸರ್ವಿಸಸ್ ಕೊಡ್ತಾ ಇರತ್ತೆ. ಸೊ ಈ ಸರ್ವಿಸಸ್ ನ ಕ್ಲೌಡ್ ಇಂದ ನಾವು ತಗೋಬೇಕಾದ್ರೆ ಯೂಸರ್ ಟು ಅಲ್ಲಿ ಡಾಟಾ ಫ್ಲೋ ಆಗ್ಬೇಕಾದ್ರೆ ಇದನ್ನ ಅಥೆಂಟಿಕೇಟ್ ಮಾಡೋರು ಯಾರು, ಡಾಟಾ ವ್ಯಾಲಿಡ್ ಇದೆ, ಡಾಟಾ ಯಾರು ಚೇಂಜ್ ಮಾಡಿಲ್ಲ ಅಂತ ಕ್ರಾಸ್ ಚೆಕ್ ಮಾಡಿ ವ್ಯಾಲಿಡೇಟ್ ಮಾಡೋರು ಯಾರು ಅಂದ್ರೆ ಅವರೇ ಈ TPA, ಥರ್ಡ್ ಪಾರ್ಟಿ ಆಡಿಟರ್. ದಟ್ ಇಸ್ ಒನ್ ಪಾರ್ಟ್ ಆಫ್ ದ ಕ್ಲೌಡ್ ಸರ್ವಿಸಸ್. ನಾವು ಇಂಪ್ಲಿಮೆಂಟ್ ರೆಡಿ ಮಾಡ್ಕೊಟ್ಟಿರ್ತೀವಿ. ನಾವು ಕ್ಲೌಡ್ ಸರ್ವಿಸಸ್ ಹೆಂಗ್ ರೆಡಿ ಮಾಡಿರ್ತೀವಿ ಅಂದ್ರೆ ಕಸ್ಟಮರ್ ಒನ್ಸ್ ರಿಜಿಸ್ಟರ್ ಆಗಿ ಡಾಟಾ ಅಪ್ಲೋಡ್ ಮಾಡಿದ್ಮೇಲೆ ಅವ್ನು ಬೇಕು ಅಂದ್ರೆ ಅದನ್ನ ಥರ್ಡ್ ಪಾರ್ಟಿ ಆಡಿಟರ್ ಇಡಬಹುದು, ಒಂದು ಕಾಪಿ ತರ. ಆ ಕಾಪಿನಲ್ಲಿ ಇಟ್ಟಾಗ ಏನಾಗುತ್ತೆ, ಫರ್ದರ್ ನೆಕ್ಸ್ಟ್ ಯಾವಾಗಾದ್ರೂ ಕ್ಲೌಡ್ ಸರ್ವರ್ ತಗೋಬೇಕು ಅಂದ್ರೆ ಅವನು ಆ TPA ಜೊತೆ ಕಂಪೇರ್ ಮಾಡಿ ಹೇಳ್ತಾನೆ ಡಾಟಾ ಯಾರಾದ್ರೂ ಮಾಡಿಫೈ ಮಾಡಿದಾರೋ ಇಲ್ವೋ ಅಂತ. ಈ ಎಲ್ಲಾ ಪ್ರೊಸೆಸ್ ನಡೆಯೋದು ಹೇಗೆ ಅಂದ್ರೆ ಬೈ ಯೂಸಿಂಗ್ ಎ ಸ್ಟ್ಯಾಂಡರ್ಡ್ ಕೋಡ್, ಮ್ಯಾಕ್ ಕೋಡ್ ಅಂತ ಹೇಳ್ತೀವಿ, ಮೆಸೇಜ್ ಅಥೆಂಟಿಕೇಶನ್ ಕೋಡ್ ಅಂತ ಹೇಳಿ. ಥಿಯರಿಟಿಕಲಿ ಹೇಳೋದಾದ್ರೆ ಇದನ್ನ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ಸಮ್ ಅಲ್ಗಾರಿಥಮ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನೆಟ್ವರ್ಕ್ CN ಓದಬೇಕಾದ್ರೆ ಅಲ್ಲಿ ಬರುತ್ತೆ ಕೂಡ. ಸೆಂಡರ್ ಸೆಂಡ್ ಮಾಡಬೇಕಾದ್ರೆ ನಾರ್ಮಲಿ ನಾವು ಸೆಂಡರ್ ಏನ್ ಮೆಸೇಜ್ ರೆಡಿ ಮಾಡಿರ್ತಾನೆ ಆ ಮೆಸೇಜ್ಗೆ CRC 32 ಬಿಟ್ ಅಲ್ಗಾರಿಥಮ್ ಹಾಕಿದಾಗ ಅದೇನ್ ಮಾಡುತ್ತೆ, ಮೆಸೇಜ್ ಮತ್ತೆ ಅಲ್ಗಾರಿಥಮ್ ವಿತ್ ಕೀ ಏನ್ ಮಾಡುತ್ತೆ, ನಮಗೊಂದು ಕೋಡ್ ನ ಜನರೇಟ್ ಮಾಡಿ ಕೊಡುತ್ತೆ. ಆ ಕೋಡ್ ಡಿಪೆಂಡ್ಸ್ ಆನ್ 32 ಬಿಟ್, 48 ಬಿಟ್, 96 ಬಿಟ್ ಅಂತ ಲೆಂತ್ ಕೋಡ್ ಆಗಿರುತ್ತೆ. ಅಂಡ್ ಆ ಕೋಡ್ ನಾವು ಮೆಸೇಜ್ ಅಥೆಂಟಿಕೇಶನ್ ಕೋಡ್, ಮ್ಯಾಕ್ ಕೋಡ್ ಅಂತ ಹೇಳೋದು. ಈ ನೆಟ್ವರ್ಕ್ ಅಲ್ಲಿ ಡಾಟಾ ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಒರಿಜಿನಲ್ ಮೆಸೇಜ್ ಜೊತೆಗೆ ದಿಸ್ ಮ್ಯಾಕ್ ಕೋಡ್ ಇಸ್ ಆಲ್ಸೋ ಅಪೆಂಡೆಡ್. ಈ ಮ್ಯಾಕ್ ಕೋಡ್ ಅಪೆಂಡ್ ಆಗಿ ಅದು ಡೆಸ್ಟಿನೇಷನ್ ಗೆ ಪಾಸ್ ಆಗುತ್ತೆ. ಡೆಸ್ಟಿನೇಷನ್ ಸಿಸ್ಟಮ್ ಅಲ್ಲಿ ಹೇಗೆ ಅದನ್ನ ರೀಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮೆಸೇಜ್ ಬಂದಾಗ ದೀಸ್ ಆರ್ ಆಲ್ ಇನ್ ಹೆಡರ್ ಫಾರ್ಮ್ಯಾಟ್, ಸೆಂಡರ್ ಅಡ್ರೆಸ್, ಡೆಸ್ಟಿನೇಷನ್ ಅಡ್ರೆಸ್, ಪ್ಯಾರಿಟಿ ಬಿಟ್ಟು, ಚೆಕ್ಸಮ್, ಇದ್ರ ಜೊತೆ ಮ್ಯಾಕ್ ಕೋಡ್ ವಿತ್ ಡಾಟಾ ಇರುತ್ತೆ. ಈ ರಿಸೀವರ್ ಸೈಡ್ ಬಂದಾಗ ಏನ್ ಮಾಡ್ತೀವಿ, ಮ್ಯಾಕ್ ಕೋಡ್ ನ ಸಪರೇಟ್ ಮಾಡ್ಕೊಳ್ತೀವಿ ಮತ್ತೆ ಡೇಟಾನ ಸಪರೇಟ್ ರೀಡ್ ಮಾಡ್ಕೊಳ್ತೀವಿ. ಆ ರೀಡ್ ಆಗಿರೋ ಡೇಟಾನ ತಗೊಂಡು 1 ಸೆಕೆಂಡ್ CRC ಅಲ್ಗಾರಿಥಮ್ ನ ಅಪ್ಲೈ ಮಾಡಿ ಮ್ಯಾಕ್ ಕೋಡ್ ಜನರೇಟ್ ಮಾಡ್ತೀವಿ. ಈ ಮ್ಯಾಕ್ ಕೋಡ್ ಏನಾಗಿರುತ್ತೆ, ಫಾರ್ ಒನ್ ಸೆಟ್ ಆಫ್ ಮೆಸೇಜ್ ಒನ್ ಮ್ಯಾಕ್ ಕೋಡ್ ಜನರೇಟ್ ಆಗಿರುತ್ತೆ. ಇಫ್ ಎನಿ ಸ್ಲೈಟ್ ಮಾಡಿಫಿಕೇಶನ್ ಇನ್ ದ ಮೆಸೇಜ್, ಮ್ಯಾಕ್ ಕೋಡ್ ಚೇಂಜ್ ಆಗ್ತಾ ಹೋಗುತ್ತೆ. ಹಂಗ್ ನೋಡಿದಾಗ ಒರಿಜಿನಲ್ ಮೆಸೇಜ್ ನಾವ್ ಏನನ್ನ ಸೆಂಡ್ ಮಾಡಿದ್ವೋ ರಿಸೀವರ್ ರಿಸೀವ್ ಮಾಡಿದಾಗ ಅದೇ ಮೆಸೇಜ್ ಇದ್ರೆ ಮ್ಯಾಕ್ ಕೋಡ್ಗೆ ಸೇಮ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಹೌ ದ TPA ಕ್ಯಾಲ್ಕುಲೇಟ್ ಅಂದ್ರೆ TPA ಒಂದು ಮ್ಯಾಕ್ ಕೋಡ್ ಸ್ಟೋರ್ ಮಾಡಿರ್ತಾನೆ ಆ ಫೈಲಿಗೆ. ಯಾವಾಗ ಮೆಸೇಜ್ ರೀಡ್ ಆಗುತ್ತೋ ಆ ರೀಡೆಡ್ ಮೆಸೇಜ್ ಮೇಲೆ ಮತ್ತೆ CRC ಅಲ್ಗಾರಿಥಮ್ ಅಪ್ಲೈ ಮಾಡಿ ಕೋಡ್ ಜನರೇಟ್ ಮಾಡಿದಾಗ ಒಂದು ಮ್ಯಾಕ್ ಕೋಡ್ ಬರುತ್ತೆ. ಆ ಮ್ಯಾಕ್ ಕೋಡ್, ಸ್ಟೋರ್ಡ್ ಮ್ಯಾಕ್ ಕೋಡ್ ಎರಡೂ ಕಂಪೇರ್ ಮಾಡಿದಾಗ ಅಲ್ಲಿ ನಮಗೆ ಹೇಳುತ್ತೆ ಡಾಟಾ ಮಾಡಿಫೈ ಆಗಿದೆನೋ ಇಲ್ವೋ ಅಂತ ಹೇಳಿ. ದಟ್ ಈಸ್ ಹೌ ದಿಸ್ ಫಂಡಾ ಅಥವಾ ಆಡಿಟಿಂಗ್ ಅನ್ನುವಂಥದ್ದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿದೀವಿ ನಾವು ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ ಅಂದಾಗ ಈಗ ನಾನು ರನ್ ಮಾಡಿ ತೋರಿಸ್ತೀನಿ ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ ಅಂತ. ಇದನ್ನ ನಾವು ಒಂದು ವೆಬ್ಸೈಟ್ ತರ ಡಿಸೈನ್ ಮಾಡಿರೋದ್ರಿಂದ ಇದಕ್ಕೆ ನಾವು JSP ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ಕೊಂಡಿದೀವಿ. ಇನ್ನು ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುವು ಅಂದ್ರೆ HTML ಫಾರ್ ದ ಫಾರ್ಮ್ ಡಿಸೈನ್, CSS ಫಾರ್ ದ ಸ್ಟೈಲ್ ಶೀಟ್, JavaScript ಫಾರ್ ದ ವ್ಯಾಲಿಡೇಷನ್ ಪರ್ಪಸ್, JSP ಫಾರ್ ದ ಸರ್ವರ್ ಸೈಡ್. ಇನ್ ಡಾಟಾ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕೆ ರಿಜಿಸ್ಟರ್ಡ್, ಅಪ್ಲೋಡೆಡ್ ಇನ್ಫಾರ್ಮೇಶನ್, ಕೀ, ಇದಕ್ಕೆಲ್ಲ ನಾವು MySQL ಬ್ಯಾಕ್ ಎಂಡ್ ಡಾಟಾಬೇಸ್ ನ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಇವೆಲ್ಲದಕ್ಕೂ ಎಡಿಟರ್ ಟೂಲ್ ಯಾವುದು ಅಂತ ಕೇಳಿದ್ರೆ ಅದು ನೆಟ್ಬೀನ್ಸ್. ಚೆಕ್ ಮಾಡೋಣ ಹೇಗೆ ನೆಟ್ಬೀನ್ಸ್ ಅಲ್ಲಿ ಪ್ರಾಜೆಕ್ಟ್ ಇದೆ ಅಂತ ಕೇಳಿದ್ರೆ ಈ ನೆಟ್ಬೀನ್ಸ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ.
ಅಂಡ್ ಈ ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್ ಅಲ್ಲಿ ಇಲ್ಲಿ ಫಾಂಡಾ ಫೈನಲ್ ಅಂತ ಇದೆ. ಆ ಫಾಂಡಾ ಫೈನಲ್ ಅಲ್ಲಿ ವೆಬ್ ಪೇಜಸ್ ಅಂತ ಇರುತ್ತೆ ಅಂಡ್ ಆ ವೆಬ್ ಪೇಜಸ್ ಅಲ್ಲಿ ನಮಗೆ ಬೇಕಾಗಿರೋ ಫೈಲ್ಸ್ and which is the main file ಅಂತ ಹೇಳಿದ್ರೆ that is our index and this is the basic first program code. ಇದು ಈಗ ಇದನ್ನ ರನ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ರೈಟ್ ಕ್ಲಿಕ್ run a file ಲೋಡ್ ಆಗುತ್ತೆ ಬ್ರೌಸರ್ ಅಲ್ಲಿ ಪೇಜ್ ಕೂಡ ಲೋಡ್ ಆಗುತ್ತೆ. ಸೊ ಹೇಗಿದೆ ನಮ್ಮ ಹೋಮ್ ಪೇಜ್ ಅಂತ ಹೇಳಿದ್ರೆ ನಾವೀಗ ಈ ತರ ಒಂದು CSS ಕೋಡಿಂಗ್ ಬರೆದ್ಬಿಟ್ಟು ನಾವು ಈ ತರ ಒಂದು ವೆಬ್ ಪೇಜ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ಅವರ್ ಹೋಮ್ ಪೇಜ್ ಅಂತಾನೆ ನಾವು ಕರಿತೀವಿ. ಇದರಲ್ಲಿ 3 ಆಪ್ಷನ್ ಕೊಟ್ಟಿದ್ದೀವಿ. ಒಂದು ಅಡ್ಮಿನ್, ಡಾಟಾ ಓನರ್, ನ್ಯೂ ರಿಜಿಸ್ಟರ್. ಯಾರು ಹೊಸದಾಗಿ ರಿಜಿಸ್ಟರ್ ಆಗಿ ಬರ್ತಾರೋ ಅವರು ಈ ಅಪ್ಲಿಕೇಶನ್ಗೆ ಡಾಟಾ ಓನರ್ಸ್ ಅಂತ ಅನ್ಸ್ಕೊಳ್ತಾರೆ. ಸೊ ಫಸ್ಟ್ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ಕೇಳಿದಾಗ ಸೊ ಫಸ್ಟ್ ನಮ್ಮ ಕೆಲಸನೇ ನ್ಯೂ ರಿಜಿಸ್ಟ್ರೇಷನ್ ಹೋಗ್ಬಿಟ್ಟು ಹೊಸದಾಗಿ ನಮ್ದೇ ಆದ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಫಾರ್ ದಟ್ ವಿ ಆರ್ ಗಿವನ್ ಸರ್ಟನ್ ಇನ್ಫಾರ್ಮೇಶನ್ ಏನೇನಿರುತ್ತೆ ಅಂತ ಹೇಳಿ. ನಾವು ಇದನ್ನ ಒಂಥರ ಕಂಪನಿಗೆ ತಗೊಂಡಾಗ ಆದ್ರೆ ಕಂಪನಿ, ಒಬ್ಬ ವ್ಯಕ್ತಿಗೆ ತಗೊಂಡಾದ್ರೆ ಪಬ್ಲಿಕ್, ಯಾರು ಓನರು, ಏನ್ ಹೆಸರು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಒಂದ್ ಹೆಸರು JKL ಅಥವಾ ಬೇಡ ಒಂದು ವ್ಯಾಲಿಡ್ ನೇಮ್ ಅನ್ನ ಸ್ಪೆಸಿಫೈ ಮಾಡೋಣ, ರಮೇಶ್ ಅಂತೇಳಿ. ಪಾಸ್ವರ್ಡ್ ಕೂಡ ನನಗೆ ನೆನಪಿರ್ಲಿ ಅಂತೇಳಿ ಅದನ್ನೇ ಕೊಟ್ಟಿರ್ತೀನಿ. ಆಮೇಲೆ ಅವ್ರದ್ದು ಡೇಟ್ ಆಫ್ ಬರ್ತ್, ಆಮೇಲೆ ಅವ್ರದ್ದು ಅಡ್ರೆಸ್ ಎಲ್ಲಿ ಬರುತ್ತೆ ನಾರ್ಮಲಿ, ವಿತ್ ಅವರ ಕಾಂಟ್ಯಾಕ್ಟ್ ನಂಬರು, ಇವೆಲ್ಲ ವ್ಯಾಲಿಡೇಷನ್ ಬರ್ದಿರುತ್ತೆ. 10 ಡಿಜಿಟ್ ಇಲ್ಲ, ಕಾಂಟ್ಯಾಕ್ಟ್ ನಂಬರು ಎಂಟಿ ಇರಬಾರ್ದು, ಈ ತರದೆಲ್ಲ ವ್ಯಾಲಿಡೇಷನ್ ಸ್ಪೆಸಿಫೈ ಮಾಡಿರುತ್ತೆ. ಅಂಡ್ ಯಾವ ಸಿಟಿಗೆ ಸಂಬಂಧಪಟ್ಟವರು ಯಾವ ಸ್ಟೇಟಿಗೆ, ಇಟ್ಸ್ ಜಸ್ಟ್ ರಿಜಿಸ್ಟರ್. ಇದು 1 ಸೆಕೆಂಡ್ ಕನ್ಫರ್ಮೇಶನ್ ಕೇಳುತ್ತೆ, ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೇಟಾನು ನೀವು ಸರಿಯಾಗಿ ಎಂಟ್ರಿ ಮಾಡಿದ್ದೀರಾ ಅಂತೇಳಿ. ಇಫ್ ಎನಿ ಮಿಸ್ಟೇಕ್ ಅದನ್ನ ನಾವು ಸರಿ ಮಾಡಿಬಿಟ್ಟು ಈಗ ನಾನು ಕನ್ಫರ್ಮ್ ಅಂತ ಕೊಟ್ರೆ ಆ ಡೇಟಾ ಹೋಗಿ ಡಾಟಾ ಬೇಸ್ ಅಲ್ಲಿ ಸೇವ್ ಆಗುತ್ತೆ ವಿತ್ ನನಗೊಂದು ID ಜನರೇಟ್ ಮಾಡಿ ಕೊಡುತ್ತೆ. ದಟ್ ಈಸ್ R53863 ಅಂತೇಳಿ. ಸೊ ಈ ID ಅವರಿಗೆ ನೆನಪಿರಬೇಕು. ಈಗ ಹೆಂಗ್ ಯೂಸ್ ಮಾಡ್ತೀವಿ ಅದನ್ನ ಅಂತ ಹೇಳಿದಾಗ ವಾಪಸ್ ಬ್ಯಾಕ್ ಬನ್ನಿ. ನೌ ಐ ಆಮ್ ಎ ಡಾಟಾ ಓನರ್. ಈಗ ನನಗೆ ಆ ID ಗೊತ್ತಿರಬೇಕು, ಏನ್ ID ಕೊಟ್ಟಿದ್ವಿ ನಾವು ಅಂತ ಹೇಳಿ. ಅಲ್ಲೇನಿತ್ತು R ಸಮಥಿಂಗ್ 53863 ವಿತ್ ನಾವ್ ಏನ್ ನೇಮ್ ಕೊಟ್ಟಿದ್ವಿ ಮತ್ತೆ ಏನ್ ಪಾಸ್ವರ್ಡ್ ಕೊಟ್ಟಿದ್ವಿ. ಇಫ್ ಇಟ್ ಇಸ್ ವ್ಯಾಲಿಡ್ ದೆನ್ ಅದು ಎಂಟ್ರಿ ಆಗಿ ಅವರು ವರ್ಕಿಂಗ್ ಪೇಜ್ ಕರ್ಕೊಂಡು ಹೋಗುತ್ತೆ. ಓಕೆನಾ? ಇದು ಓನರ್ ಮೇನ್ ಅಂತ ಹೇಳಿದ್ರೆ ಅವರ ಅಡ್ಮಿನ್, ರಿಜಿಸ್ಟರ್ ಆಗಿರೋ ಯೂಸರ್. ವಾಟ್ ಆರ್ ದ ಆಪರೇಷನ್ಸ್ ವಿ ಆರ್ ಪ್ರೊವೈಡೆಡ್ ಅಂದ್ರೆ ಇಲ್ಲಿ ಮೇನ್ ಆಗಿ ನಾವು 2 ಆಪರೇಷನ್ಸ್ ನ ಅವರಿಗೆ ಕೊಟ್ಟಿರ್ತೀವಿ. ಒಂದು ಅಪ್ಲೋಡ್ ಮಾಡಿ, ಇನ್ನೊಂದು ವ್ಯೂ ಮಾಡಿ ಅಂತ ಹೇಳೋ ರೀತಿ. ವ್ಯೂ ಮಾಡಕ್ ಹೋದೆ ಅಂತ ಹೇಳಿದ್ರೆ ಐ ಮೀನ್ ನ್ಯೂ ಯೂಸರ್. ಸೊ ಹಾಗಾಗಿ ನಾನು ಇನ್ನು ಯಾವ್ದು ಅಪ್ಲೋಡ್ ಮಾಡಿಲ್ಲ, ನನ್ನ ಹತ್ರ ಯಾವ ನನ್ನ ಫೈಲ್ ಇಲ್ಲ. ಸೊ ನಾನೀಗ ಅಪ್ಲೋಡ್ ಮಾಡಬೇಕು ಹೊಸದಾಗಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇದೀವಿ ಹೌ ಟು ಅಪ್ಲೋಡ್ ಅಂತ ಹೇಳಿದ್ರೆ, ಇಲ್ಲಿ ನಾವು ನಂದು ಮೈ ಡೇಟಾ ಡಾಟ್ ಡಾಕ್ಯುಮೆಂಟ್ ಅಂತ ಏನೋ ಒಂದಿದೆ. ಇಲ್ಲಿ ನಾನೇನು ನನ್ನ ಇನ್ಫಾರ್ಮೇಶನ್ ಬರೆದಿಟ್ಟಿರ್ತೀನಿ, ಲೈಕ್ ನೇಮು, ಮೈ ಅಕೌಂಟ್ ಪಾಸ್ವರ್ಡ್, ಸಮಥಿಂಗ್, ಆಮೇಲೆ ನನ್ನ ATM ಪಿನ್ ಏನಿದೆ, ಈ ತರ ಏನೋ ಇದೆ, ಆಮೇಲೆ ನನ್ನ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಏನಿದೆ. ಲೈಕ್ ಈ ರೀತಿ ನನಗೆ ನೆನಪಿರಲ್ಲ, ಇದು ಸೆಕ್ಯೂರ್ಡ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನ ಸ್ಟೋರ್ ಮಾಡಿರ್ತಾ ಇದ್ದೇನೆ. ಸೊ ಈಗ ಇದನ್ನ ಅಪ್ಲೋಡ್ ಅಂತ ಹೇಳಿದಾಗ ಅದು ಹೋಗಿ ಅಪ್ಲೋಡ್ ಆಗುತ್ತೆ ವಿತ್ ಜನರೇಟೆಡ್ ಮ್ಯಾಕ್ ಕೋಡ್. ಇದು ಮ್ಯಾಕ್ ಕೋಡ್ ನಮ್ದು. ಈಗ ಒಂದೊಂದ್ಸರಿ ಏನಾಗುತ್ತೆ, ಒಂದು ಅನ್ನೋನ್ ಸುಮ್ಮನೆ ಜನರಲ್ ಆಗಿ ಇನ್ಫಾರ್ಮೇಶನ್ ಹಾಕ್ತಿರ್ತೀವಿ. ಹಾಗಾಗಿ ಎಲ್ಲವೂ ಹೋಗಿ ಆಡಿಟರ್ ಕೂತ್ಕೋಬೇಕಾಗಿಲ್ಲ. ನಮಗೆ ಯಾವ್ದು ಇಂಪಾರ್ಟೆಂಟ್, ಸೆಕ್ಯೂರ್ಡ್ ಆಗಿರಬೇಕು ಅಂತ ಅನ್ಸುತ್ತೋ ಅದನ್ನು ಮಾತ್ರ. ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿದ್ದೀವಿ, ಕ್ಲಿಕ್ ಟು ಸ್ಟೋರ್ ಇನ್ ಥರ್ಡ್ ಪಾರ್ಟಿ ಅಂತ. ಯಾವಾಗ ನಾವು ಇದು ನೋಡ್ತೀವೋ ದೆನ್ ಓನ್ಲಿ ಈ ಕಂಟೆಂಟ್ ಹೋಗಿ TPN ಅಲ್ಲಿ ಕೂತಿರ್ತದೆ. ಅದರ್ವೈಸ್ ಅದು ಕೂರಲ್ಲ. ಎಲ್ಲವೂ ಬರಿಬೇಕಂದ್ರೆ ಬರಿಬಹುದು, ಅವಾಗ ಡಮ್ಮಿ ಮೆಸೇಜಸ್ ಎಲ್ಲ ಹೋಗಿ ಕೂತ್ಬಿಡುತ್ತೆ. ಬೇಡ, ನಮಗೆ ವ್ಯಾಲಿಡ್ ಆಗಿರ್ಲಿಕ್ಕೆ ಅವ್ರಿಗೆ ಬೇಕಾಗಿರೋ ಫೈಲ್ ಅಪ್ಲೋಡ್ ಮಾಡಕ್ ಮಾತ್ರ ಈ ಆಪ್ಷನ್ ಕೊಟ್ಟಿರ್ತೀವಿ. ಆಯ್ತು, ಈಗ ಫೈಲ್ ಅಪ್ಲೋಡ್ ಆಯ್ತು. ಈಗ ಚೆಕ್ ಮಾಡ್ಬೇಕಾ ವ್ಯೂ ಡೇಟಾ. ಅವಾಗ ನೀವು ಅಪ್ಲೋಡ್ ಮಾಡಿದ ಫೈಲ್ಸ್ಗಳು ಇರ್ತವೆ, ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಅದು ನಿಮಗೆ ಕಂಟೆಂಟ್ ತೋರಿಸುತ್ತೆ.
ಸೊ ಕರೆಕ್ಟ್ ಇದನ್ನ ಯಾರಾದ್ರೂ ಮಾಡಿಫೈ ಮಾಡಿದಾರಾ ಚೆಕ್ ಮಾಡಬೇಕು ಅಂದ್ರೆ ಕ್ಲಿಕ್ ಹಿಯರ್ ಟು ವೆರಿಫೈ. ಹಾಗೆ ನೋಡಿದಾಗ ಇದು ಸ್ಟೋರ್ ಆದಾಗ ಏನು ಮ್ಯಾಕ್ ಕೊಡಿತ್ತು, ಜನರೇಟ್ ಆದಾಗ ಏನಿದೆ, ಸೊ ಎರಡು ಸೇಮ್ ಇದೆ ಯಾಕಂದ್ರೆ ಮಾಡಿಫೈ ಮಾಡಿಲ್ಲ. ಡಾಟಾ ಇಸ್ ನಾಟ್ ಆಲ್ಟರ್ಡ್ ಅಂತ ಹೇಳುತ್ತೆ. ಈಗ ನಾನು ಆಲ್ಟರ್ಡ್ ಕೇಸನ್ನ ತೋರಿಸ್ಬೇಕು. ಸೊ ಜನರಲ್ ಆಗಿ ಕಳ್ಳ ಅಂದ್ರೆ ಹೇಗೋ ನಮ್ಮ ಐಡಿ ತಗೊಂಡ ಅಂತೇಳಿ, ಬಟ್ ಈಗ ನಮ್ಮ ಐಡಿ ಯಾರಿಗೂ ಗೊತ್ತಿಲ್ಲ, ನಮ್ಮ ಐಡಿ ಗೊತ್ತಿರೋದು ಇಲ್ಲ. ಹಾಗಾಗಿ ಈ ಕೇಸ್ನ ತೋರ್ಸೋಕೆ ಮಾಡಿಫೈ ಆಗುತ್ತೆ, ಆದ್ರೆ ಅದು ರಿಪೋರ್ಟ್ ಆಗುತ್ತೆ ಅನ್ನೋ ಒಂದು ಕೇಸ್ ತೋರಿಸೋ ಸಲುವಾಗಿ ಸದ್ಯಕ್ಕೆ ಟ್ರಯಲ್ ಆಗಿ ಅಡ್ಮಿನ್ ನಾವು ಒಂದು ಹ್ಯಾಕರ್ ಮಾಡಿಫೈ ಮಾಡಿದಾನೆ ಅನ್ನೋ ತರ ತೋರಿಸ್ತೀವಿ. ಟೆಕ್ನಿಕಲ್ ಆಗೋದು ಹಾಗಲ್ಲ. ಈಗ ವಾಟ್ ಇಸ್ ಅಡ್ಮಿನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತ ಕೇಳಿದಾಗ ಸದ್ಯಕ್ಕೆ ಇಲ್ಲಿ ಅಡ್ಮಿನ್ ಅಂತಾನೆ ಇರುತ್ತೆ. ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಓನರ್ ಡೇಟಾ ಅಂದ್ರೆ ಯಾರೆಲ್ಲ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಇರುತ್ತೆ, ಯಾರೆಲ್ಲ ರಿಜಿಸ್ಟರ್ ಆಗಿದ್ದಾರೆ ಅಂತ. ಹೇಗೋ ಅವನಿಗೆ ನಮ್ಮ ಐಡಿ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ. ಮಾಡಿಫೈ ಮಾಡೋದಕ್ಕೆ ಕಾರಣ ತೋರಿಸ್ತಿದೀವಿ. R53 ನೋಡಿಕೊಳ್ಳೋಣ ಏನಿತ್ತು ಅವ್ರದ್ದು. R5386 3 ಈಗ ನೀವು ಡೀಟೇಲ್ಸ್ ಗೊತ್ತಾಯ್ತು. ಓಪನ್ ಮಾಡ್ದ ಅಡ್ಮಿನ್ ಕಳ್ಳಂತರ. ಸೊ ಏನ್ ಕಂಟೆಂಟ್ ಇದೆ ಅಂತ ಹೇಳಿದ್ರೆ ಕಂಟೆಂಟ್ ಕಾಣುತ್ತೆ. ಅಲ್ಲಿ ಅವನೇನು ಚೇಂಜ್ ಮಾಡ್ದ. ಫಾರ್ ಎಕ್ಸಾಂಪಲ್ ಯಾರೋ ಡೇಟಾ ದುಡ್ಡು ಕಳಿಸ್ಬೇಕು ಅಂತಿರ್ತಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಅವ್ನ ಕ್ರೆಡಿಟ್ ನಂಬರು ಈ ನಂಬರಿಗೆ ಯಾರಿಗೂ ಕಳಿಸಿ ಅಂತ ಹೇಳಿದ, ನನಗೆ ಗೊತ್ತಾಗ್ಲಿ ಚೇಂಜಸ್ ಅಂತ. ಪಾಸ್ವರ್ಡ್ ಏನೋ ಇತ್ತು, ಅವನು ಪಾಸ್ವರ್ಡ್ ನ ಚೇಂಜ್ ಮಾಡ್ಬಿಟ್ಟು ಏನೋ ಒಂದು ಹಾಕದ, ನನ್ಗೆ ಗೊತ್ತಾಗ್ಲಿ ಚೇಂಜಸ್ ಅಂತ ಹೇಳೋದಕ್ಕೆ ಇವೆರಡು ಮಾಡ್ತಿದ್ದೀನಿ. ಸೊ ಈಗ ಕ್ಲಿಕ್ ಹಿಯರ್ ಟು ಮಾಡಿಫೈ ದ ಕಂಟೆಂಟ್. ಮಾಡಿಫೈ ಆಯ್ತು. ಇದು ಯೂಸರಿಗೆ ಇಂಟಿಮೇಟ್ ಆಗಲ್ಲ. ಸೊ ಬಹಳ ದಿವಸ ಆದ್ಮೇಲೆ ಮತ್ತೆ ಯಾವಾಗಾದ್ರೂ ಅವನಿಗೆ ಬೇಕು ಅನ್ನಿಸ್ದಾಗ ಆಸ್ ಎ ಡಾಟಾ ಓನರ್ ನಾವು ಹಾಕಿದ್ವಿ, ಬಹಳ ದಿವಸ ಆಗಿದೆ ಅದು. ಸೊ ಈಗ ಬಂದ್ಬಿಟ್ಟು ನಾನು ಅಥವಾ ನನ್ನ ಫ್ರೆಂಡ್ಗೆ ನನ್ನ ಡೀಟೇಲ್ಸ್ ಕೊಟ್ಟು ಅಲ್ಲಿ ಓಪನ್ ಮಾಡು, ನನ್ನ ಡೇಟಾ ಇರುತ್ತೆ ಚೆಕ್ ಮಾಡು ಅಂತ ನಾನು ಹೇಳಿರ್ತೀನಿ ಅವನಿಗೆ. ಓಕೆನಾ? ಸೊ ಅವನು ಅಥವಾ ನಾನು ಓಪನ್ ಮಾಡ್ತೀವಿ, ವ್ಯೂ ಡೇಟಾಗೆ ಹೋಗ್ತೀವಿ, ಅಲ್ಲಿ ನಮ್ಮ ಡೇಟಾನ ಓಪನ್ ಮಾಡು ಅಂತ ಹೇಳ್ತೀವಿ. ಮೊದಲೇ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಿದೆ ಅದನ್ನೇ ವ್ಯಾಲಿಡ್ ಅಂತ ನಮ್ಮ ಫ್ರೆಂಡು ಅಥವಾ ನಾನು ಕನ್ಸಿಡರ್ ಮಾಡಿ ಯೂಸ್ ಮಾಡ್ಬಿಡ್ಬೇಕಾಗಿತ್ತು. ಬಟ್ ನಾವೀಗ ಆ ಕಾನ್ಸೆಪ್ಟ್ ಹಾಕಿದ್ದೀವಿ. ನಿಮಗೆ ಡೌಟ್ ಇದೆನಾ ಇದು ಮಾಡಿಫೈ ಆಗಿದೆ ಅಂತ, ಕ್ಲಿಕ್ ಹಿಯರ್ ಟು ವೆರಿಫೈ. ಈಗ ಇದು ಸಣ್ಣ ಫೈಲು ನಮಗೆ ಗೊತ್ತಾಗ್ತಿದೆ, ನಾವೇ ಚೇಂಜ್ ಮಾಡಿರೋದಲ್ಲ. ಬಟ್ ಯೂಜ್ ಫೈಲ್ ಇದ್ದಾಗ ಮಿಡ್ಲಲ್ಲಿ ಏನೇನೋ ಇನ್ಫಾರ್ಮೇಶನ್ ಚೇಂಜ್ ಆದಾಗ ವಿ ಕೆನಾಟ್ ಐಡೆಂಟಿಫೈ. ಆವಾಗ ಕ್ಲಿಕ್ ಹಿಯರ್ ಟು ವೆರಿಫೈ ಆಡಿಟಬಿಲಿಟಿ ಅಂದ್ರೆ ಅಲ್ಲಿ ಅವನು ಚೆಕ್ ಮಾಡ್ತಾನೆ ಸ್ಟೋರ್ ಆದಾಗ ಏನಾಗಿತ್ತು, ಈಗೇನ್ ಜನರೇಟ್ ಆಗಿದೆ ಮ್ಯಾಕ್ ಕೋಡ್. ಸೊ ಬೋತ್ ಆರ್ ಡಿಫರೆನ್ಸ್. ಸೊ ಇಟ್ ಆಲ್ಟರ್ಡ್ ಬೈ ಸಮ್ ಒನ್. ಡಾಟಾ ಬೇಸಿಕಲಿ ಲಾಸ್ ಇಟ್ಸ್ ಇಂಟಿಗ್ರಿಟಿ ಅಂತ ಹೇಳಿ. ಸೊ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಬ್ಯಾಕಪ್ ತರ ಇವನ್ TPN ಅಲ್ಲೂ ಇಟ್ಟಿರ್ತೀವಿ. ಡಾಟಾ ನಿಮಗೆ ಮಾಡಿಫೈ ಆಗಿರೋದು ಕನ್ಫರ್ಮ್, ನಿಮಗೆ ವಾಪಸ್ ಒರಿಜಿನಲ್ ಡೇಟಾ ಬೇಕಾ, ಅವಾಗ ಕ್ಲಿಕ್ ಹಿಯರ್ ಟು ರೋಲ್ ಬ್ಯಾಕ್ ಅಂತ ಹೇಳಿದ್ರೆ ಡಾಟಾ ವಾಪಸ್ ರೋಲ್ ಬ್ಯಾಕ್ ಆಗಿರುತ್ತೆ. ಟು ಕನ್ಫರ್ಮ್ ಈಗ ಇಲ್ಲಿ ವ್ಯೂ ಡೇಟಾ ಹೋಗಿ ನಮ್ಮ ಫೈಲ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಓಲ್ಡ್ ಕಂಟೆಂಟ್ ಬಂದಿರುತ್ತೆ. ಈಗ ಇದನ್ನ ಚೆಕ್ ಮಾಡಿದ್ರೆ ಡೇಟಾ ಆಲ್ಟರ್ ಆಗಿಲ್ಲ ಅಂತ ತೋರಿಸುತ್ತೆ. ದಿಸ್ ಇಸ್ ವಾಟ್ ಎ ಫಂಡಾ ಪ್ರಿಸರ್ವಿಂಗ್ ಪಬ್ಲಿಕ್ ಕೋಆರ್ಡಿನೇಟಿಂಗ್ ಫಾರ್ ಸೆಕ್ಯೂರ್ ಕ್ಲೌಡ್ ಸ್ಟೋರೇಜ್ ಅಂತ ಹೇಳಿ. ಅಡ್ಮಿನ್ ಕಳ್ಳ ಆಗಲ್ಲ, ಡೆಮೋ ಪರ್ಪಸ್ ತೋರಿಸ್ಬೇಕು. ಈ ರೀತಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ರಿಜಿಸ್ಟರ್ ಆಗ್ತಾನೆ, ರಿಜಿಸ್ಟರ್ ಆದ್ಮೇಲೆ ಲಾಗಿನ್ ಆಗ್ತಾನೆ, ಲಾಗಿನ್ ಆದ್ಮೇಲೆ ತನ್ನ ಹತ್ರ ಬೇರೆ ಬೇರೆ ಫೈಲ್ಸ್ ಅಪ್ಲೋಡ್ ಮಾಡ್ತಾನೆ ಅಂಡ್ ಅದನ್ನ ವ್ಯೂ ಮಾಡ್ತಾ ಹೋಗ್ತಾನೆ. ಈ ತರ ಒಂದ್ 2-3 ಕಸ್ಟಮರ್ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ. ಇದ್ರ ಮಧ್ಯೆ ಒಬ್ಬ ಕಳ್ಳ ಬರ್ತಾನೆ, ಆಸ್ ಅಡ್ಮಿನ್ ಓಪನ್ ಮಾಡ್ತಾನೆ, ಡಾಟಾ ಮಾಡಿಫೈ ಮಾಡ್ತಾನೆ, ವಾಪಸ್ ಯೂಸರಿಗೆ ಬಂದ್ಬಿಟ್ಟು ಯಾರೋ ಒಬ್ಬ ಅದನ್ನ ಓಪನ್ ಮಾಡಿ ಚೆಕ್ ಮಾಡ್ತಾನೆ ಅದು ಆಡಿಟಿಂಗ್ ಆಗಿದ್ನೋ ಇಲ್ವೋ. ಈ ತರ ಈ ಪ್ರಾಜೆಕ್ಟ್ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಹೋಗ್ಬೇಕು. ಥ್ಯಾಂಕ್ ಯು.